ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲ ಜೀವನ ಬಯಲ ಭಾವನ. ಸ್ನೇಹಿತರೆ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರೋದು ಧಾರವಾಡದ ಡಾಕ್ಟರ್ ಪ್ರಕಾಶ್ ಭಟ್ ಹಾಗೂ ಸುನಂದಾ ದಂಪತಿಯ ಸುಂದರ ಪರಿಸರ ಸ್ನೇಹಿ ಮನೆ. 12ನೇ ಶತಮಾನದಲ್ಲಿ ಬದುಕಿದ್ದ ದಾರ್ಶನಿಕ ಅಲ್ಲಮನ ಪ್ರಭಾವದಿಂದ ತಮ್ಮ ಮನೆಗೆ ಬಯಲು ಎಂದು ಹೆಸರಿಟ್ಟ ಇವರು ಈ ಅಪರೂಪದ ಮನೆಯ ನಿರ್ಮಾಣದಲ್ಲಿ ಪರಿಸರ ಪ್ರಜ್ಞೆಯೊಂದಿಗೆ ಸೌಂದರ್ಯ ಪ್ರಜ್ಞೆಯನ್ನೂ ಮೆರೆದಿದ್ದಾರೆ. ಪ್ರಕೃತಿಯೊಂದಿಗೆ ಬೆರೆತು ಹೋಗುವ ವಿನ್ಯಾಸ, ನೈಸರ್ಗಿಕ ನಿರ್ಮಾಣ ಸಾಮಗ್ರಿಗಳ ಬಳಕೆ ಹಾಗೂ ಸರಳತೆಯಲ್ಲೂ ಸೌಂದರ್ಯ ಇವು ಬಯಲಿನ ಆರ್ಕಿಟೆಕ್ಚರಲ್ ಫಿಲಾಸಫಿ ಮಾತ್ರವಲ್ಲ, ಮನೆಮಂದಿಯ ವ್ಯಕ್ತಿತ್ವದ ಪ್ರತಿಫಲನ ಕೂಡ. ಕಡಿಮೆ ವೆಚ್ಚದಲ್ಲೂ ಪರಿಸರ ಸ್ನೇಹಿ ಮನೆಯನ್ನು ಸುಂದರವಾಗಿ ಹೇಗೆ ನಿರ್ಮಿಸಬಹುದು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ವೈಡ್ ಆಂಗಲ್ನ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೇ. ಮುಂದುವರಿಯುವ ಮುನ್ನ ವೈಡ್ ಆಂಗಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ. ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲ ಜೀವನ ಬಯಲ ಭಾವನ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ಸೊ ಬರ್ರಿ. ನಿಮ್ಮ ನೋಡೋದೇ ಒಂದು ಖುಷಿ, ನಿಮ್ ನಗು ನೋಡೋದು ಖುಷಿ, ಮೇಡಮ್ ನಗು ನೋಡೋದು ಖುಷಿ. ಥ್ಯಾಂಕ್ ಯು. ಬಹಳ ಸುಂದರವಾದಂತ ಒಂದು ಈಕೋ ಫ್ರೆಂಡ್ಲಿ ವರ್ನಾಕ್ಯುಲರ್ ಸ್ಟೈಲ್ ಅಲ್ಲಿ ಕಟ್ಟಿದಂತ ಮನೆ. ಈ ಮನೆಯನ್ನೊಂದು ನೋಡುವಂತ ಸದಾವಕಾಶ ನಮಗೆ, ನಮ್ಮ ವೀಕ್ಷಕರ ಪರವಾಗಿ ನಿಮ್ಮಿಬ್ಬರಿಗೂ ಸ್ವಾಗತ. ನಮಸ್ತೆ. ಬನ್ನಿ. ಶೂರ್. ಇಲ್ಲಿ ಒಳಗ್ ಬರ್ತಿದ್ದಂಗೆನೆ ವೀಕ್ಷಕರೇ ನಮ್ಮ ಗಮನ ಸೆಳೆಯುವಂತದ್ದು ಇಲ್ಲಿರುವಂತ ಕೋರ್ಟ್ ಯಾರ್ಡ್, ನಡುವೆ ಇರುವ ಬುದ್ಧನ ಕೈಯಲ್ಲಿರುವ ಬೌಲ್ನಿಂದ ಬೀಳ್ತಾ ಇರೋ ನೀರು, ಅದರ ಒಂದು ಜುಳು ನಿನಾದ. ಸರ್, ತುಂಬಾ ಸುಂದರವಾದಂಥ ಮನೆ ಮತ್ತು ಒಂದು ಶಾಂತತೆ ಇಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ಇದು ಬಯಲು ಅಂತ ಮನೆ ಹೆಸರು. ಓಕೆ. ಸುನಂದ, ನಾನು ಪ್ರಕಾಶ್ ಭಟ್. ರೈಟ್. 24 ವರ್ಷ ಆಯ್ತು ಈ ಮನೆಯನ್ನು ಕಟ್ಟಿ. ಟೈಮ್ಲೆಸ್ ಬ್ಯೂಟಿ ಸರ್. 24 ವರ್ಷ ಅಂತ ಗೊತ್ತಾಗೋದಿಲ್ಲ. ಬಹುಶಃ ನೈಸರ್ಗಿಕ ಎಲಿಮೆಂಟ್ಸ್ ಅನ್ನು ಬಳಸಿ ಕಟ್ಟಿದ ಮನೆಗಳದ್ದು ಏನು ಸೌಂದರ್ಯವೇ ಹೀಗೇನಾ ಅಂತ. ನಮ್ಮ ಸುನಂದನಾಗೆ. ಸೊ ನೈಸ್. ಓಕೆ, ರೈಟ್. 24 ವರ್ಷ ಆಯ್ತು ನಾವು ಈ ಮನೆಗೆ ಬಂದು ನೆಲೆಸಲಿಕ್ಕೆ ಪ್ರಾರಂಭ ಮಾಡಿ. ರೈಟ್. ಹಿನ್ನೆಲೆ ಸಾಮಾನ್ಯರ ಹಿನ್ನೆಲೆ ಅಂತ ಇಲ್ಲ ಇದು. ರೈಟ್. ನಮ್ಮ ಮನೆಗೆ 24 ವರ್ಷ, ನಮ್ಮ ಮದುವೆಗೆ 43 ವರ್ಷ ಆಗಿದೆ. ಮದುವೆಯಾದ ಮೊದಲ ದಶಕದಲ್ಲೇ ನಾವು ಆಸ್ತಿ ಮಾಡಬಾರ್ದು, ಏನು ಉಳಿತಾಯ ಹಣ ಅಸಂಗ್ರಹದಲ್ಲಿ ಬದುಕಬೇಕು, ನಾವು ಗ್ರಾಮೀಣಾಭಿವೃದ್ಧಿಯಲ್ಲಿ ಕೆಲಸ ಮಾಡೋದು. ಸುನಂದ ಮುಂಬೈದಲ್ಲಿ ಓದ್ಲು, ನಾನು ಬೆಂಗಳೂರು ಪ್ಯಾರಿಸ್ಗಳಲ್ಲಿ ಓದಿದೆ. ಆಮೇಲೆ ನಾವು ಹಳ್ಳಿಯಲ್ಲಿ ಉಳ್ಕೊಂಡ್ವಿ. ಹಳ್ಳಿಯ ಮಣ್ಣಿನ ಮನೆಯಲ್ಲಿ, ನೆಲವೂ ಮಣ್ಣಿನದು, ಗೋಡೆಯೂ ಮಣ್ಣಿನದು, ಇಂಥ ಮನೆಯ ಅಲ್ಲಿ ಉಳ್ಕೊಂಡು ಅದು ಸುಂದರವೋ ಅಂದ್ರೆ ಸುಂದರ, ಅನಾನುಕೂಲವಾದ ಅನಾನುಕೂಲ. ಅದು ನಮ್ಮ ಪ್ರಾಥಮಿಕ ಸಂಸ್ಕಾರ ಆಯಿತು ನಮ್ಮ ದಾಂಪತ್ಯಕ್ಕೆ. ನಾನು ತಮಾಷೆಯಾಗಿ ಹೇಳಿ, ಹಳ್ಳಿಯ ಮಣ್ಣಿನ ಮನೆಯಲ್ಲಿ ನಮ್ಮ ಹನಿಮೂನ್ ಆಯಿತು. ಹಾಗೆ ನಮಗೆ ಮನೆ ಕಟ್ಟುವ ಕನಸು ಅಂತ ಇರಲಿಲ್ಲ. ಮತ್ತೆ ಅದು ಒಂಥರದ ನಾವು ಗ್ರಾಮೀಣಾಭಿವೃದ್ಧಿಯಲ್ಲಿ ಇರೋದ್ರಿಂದ ದೊಡ್ಡ ನೌಕರಿಗಳೆಲ್ಲ ಬೇಡ, ಸರ್ಕಾರಿ ನೌಕರಿ ಬೇಡ ಅಂತ ಬಿಟ್ಟವನಾದ್ರಿಂದ ಸೀಮಿತವಾದಂತ ಆದಾಯದ ಕೆಲಸ ಮಾಡ್ತಾ ಇದ್ದಿದ್ರಿಂದ. ನೀವು ಬೇಸಿಕಲಿ ವೆಟರ್ನೇರಿಯನ್ ಅಲ್ವಾ? ನಾನು ಓದಿದ್ದು ಪಶುವೈದ್ಯ ಶಾಸ್ತ್ರದ, ಬೆಂಗಳೂರಲ್ಲಿ ಪ್ಯಾರಿಸ್ ಅಲ್ಲಿ ಎಲ್ಲ ಓದಿದೆ. ಆಮೇಲೆ ನಾನು ಮಣಿಭಾಯಿ ದೇಸಾಯಿ ಅಂತ ಗಾಂಧೀಜಿಯವರ ನೇರ ಶಿಷ್ಯ ಇದ್ರು, ಅವರ ಜೊತೆ ಸೇರಿಕೊಂಡೆ. ಹಾಗೆ ಮಾಡ್ತಾ ಮಾಡ್ತಾ ನಮ್ಮ ಜೀವನದ ಉದ್ದೇಶಗಳು, ಧ್ಯೇಯಗಳು ಎಲ್ಲ ಬದಲಾಗ್ಬಿಡ್ತವೆ, ಜೀವನ ದೃಷ್ಟಿಯೇ ಬದಲಾಗ್ತವೆ. ಆಯ್ತು, ಬಹುಶಃ ಮೊದಲು ನನಗೆ ಹಾಗೇ ಇತ್ತು, ಅದು ಇನ್ನಷ್ಟು ಗಟ್ಟಿ ಆಯ್ತಾ ಸುನಂದನ ನನ್ನ ಮದುವೆ ಆಗುವವರೆಗೆ ಅದು ಒಂದು ಹಂತಕ್ಕೆ ಬಂದಿತ್ತು. ಮತ್ತೊಂದು 10 ವರ್ಷದಲ್ಲಿ ನಾವು ಇದೆಲ್ಲ ನಿರ್ಣಯ ಮಾಡ್ಕೊಂಡ್ವಿ. ಹಾಗಾಗಿ ಮನೆ ಕಟ್ಟಬೇಕು ಅಂತ ನಾವೇನೋ ಅಂದ್ಕೊಂಡೇ ಇರಲಿಲ್ಲ, ಅದು ನಮ್ಮ ಹತ್ರ ಆಗ್ಸೋನೂ ಇರಲಿಲ್ಲ. ಆದರೆ ಅರೋವಿಲ್ಲಿಗೆ ಯಾವುದೋ ಕಾರಣಕ್ಕೆ ನಾನು ಅಲ್ಲಿಯ ಬಿಲ್ಡಿಂಗಿನ ಟೆಕ್ನಾಲಜೀಸ್, ಸುಸ್ಥಿರವಾದಂಥ ಬಿಲ್ಡಿಂಗ್ ಟೆಕ್ನಾಲಜಿಯನ್ನು
ಅಧ್ಯಯನ ಮಾಡ್ಲಿಕ್ಕಾಗಿ ನಾನು 4 ದಿವಸ ಹೋದೆ ಅಲ್ಲಿ. ಓಕೆ, ಪಾಂಡಿಚೇರಿಯ ಅರೋವಿಲ್. ಪಾಂಡಿಚೇರಿಯಲ್ಲಿ ಇರುವಂತ ಅರೋವಿಲ್ಲಲ್ಲಿ. ಓಕೆ, ಅದನ್ನ ನೋಡಿ ನನಗೆ ಹೀಗೆಲ್ಲ ಮಾಡ್ಲಿಕ್ಕೆ ಆಗುತ್ತಾ ಅಂತ. ಓಕೆ, ಮನೆ ಕಟ್ಟುವುದು ಅಂದ್ರೆ ಕಾಂಕ್ರೀಟ್ ಹಾಕೋದು, ಪೇಂಟ್ ಹೊಡೆಯೋದು, ಇದಷ್ಟೇ ನನ್ನ ತಲೆಯಲ್ಲಿತ್ತು. ಓಕೆ, ಇದು ಹೊಸ ಲೋಕವೇ ಕಂಡಿತ್ತು. ಇದು ಮಾಡಿದ್ರೆ ಹೀಗೆ ಮಾಡಬಹುದು ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಓಕೆ, ಆಮೇಲೆ ಇನ್ನೊಂದು ಅವಕಾಶ ಮಾಡಿಕೊಂಡು ಸುನಂದಾಳನ್ನು, ನನ್ನ 2 ಮಕ್ಕಳು ಶಶಾಂಕ, ಹಿಮಾಂಶು, ಅವರನ್ನು ಕರ್ಕೊಂಡು ಅಲ್ಲಿ ಹೋಗಿ 4 ದಿವಸ ಉಳ್ಕೊಂಡು. ಓಕೆ, ಅಂದ್ರೆ ಮನೆ ಕಟ್ಟುವುದು ನಾನು ನಿರ್ಣಯ ಮಾಡೋದು ಅಥವಾ ನಾನು ಒಬ್ಬನಿಗೆ ಇರ್ಲಿಕ್ಕೆಲ್ಲ, ಅಲ್ಲಿ ಎಲ್ಲರೂ ನೋಡಿದ ಮೇಲೆ ಹೀಗೆ ಕಟ್ಟೋಣ ಅಂತ ಆಯ್ತು. ಹಾಗಾಗಿ ಶುರುವಾಗಿದ್ದು ಅದೇನೋ ಕೆಲವು ಸಲ ಕೈಗೂಡ್ಬಿಡ್ತದೆ ಅಂತ. ನಾವು ಏನೋ ಮಾಡ್ಬೇಕು ಅಂದಾಗ ನಾವು ಇಲ್ಲದೆ ಹೋದ ಒಂದು 2 ಲಕ್ಷ ರೂಪಾಯಿಗೆ ಏನೋ ನಮಗೆ ಪ್ಲಾಟ್ ಕೊಂಡ್ಕೊಳ್ಳಿಕ್ಕಾಯ್ತು. ಆಮೇಲೆ 4 ಲಕ್ಷ ಸಾಲದಲ್ಲಿ ಈ ಮನೆ ಕಟ್ಟಿದ್ವಿ, ಕೇವಲ 4 ಲಕ್ಷ. ಮತ್ತೆ ಇನ್ನೊಂದು ಅಂದ್ರೆ ನನಗೆ ಸೌಂದರ್ಯ, ಎಸ್ಥೆಟಿಕ್ಸ್ ಬಹಳ ಇಂಪಾರ್ಟೆಂಟ್. ಸರಳತೆ ಅಂತ ಅನ್ನೋದು ಶಾಬಿ ಆಗಿರಬಾರ್ದು. ಸರಳತೆಗೆ ಒಂದು ಸೌಂದರ್ಯ ಇರ್ತದೆ. ಸರಳತೆ ಅಂದ್ರೆ ಯಾರಿಗೂ ಬೇಡದಲ್ಲ, ಅದಕ್ಕೆ ಅದರ ಸೌಂದರ್ಯ ಕಾಣಬೇಕು ನನ್ನ ಸರಳ ಮನೆಯಲ್ಲಿ ಅಂತ ಅನ್ಸ್ಲಿಕ್ಕೆ ಪ್ರಾರಂಭ ಆಯ್ತು ಅರೋವಿಲ್ ನೋಡಿದ್ಮೇಲೆ. ಹಾಗೆ ಸುನಂದ ಅವರು ಎಲ್ಲ ಅದ್ರ ಜೊತೆ ಕೂತ್ಕೊಂಡು ನಾವೆಲ್ಲ ಆನ್ಲೈನ್ ಡಿಸೈನ್ ಮಾಡಿದೀವಿ. ನಮ್ಮ ಆರ್ಕಿಟೆಕ್ಟ್ ದೀಪಕ್ ಹಿರೇಮಠ್ ಅಂತ, ಅವರು ಎಲ್ಲ ನಾರ್ಮಲಿ ಕಾಸ್ಟ್ ಜಾಸ್ತಿ ಇರ್ತದೆ ಅವ್ರದ್ದು, ಆದ್ರೆ ಅವ್ರಿಗೆ ಈ ಐಡಿಯಾ ಹಿಡಿಸ್ತು, ನಮ್ಮ ಜೊತೆಗೆ ನಿಂತರು. ನಾವು ಆವಾಗ ಪ್ರತಿ ಹಂತದಲ್ಲೂ ಇನ್ನು ಮುಂದೆ ಹೇಗೆ ಮಾಡೋದು ಅಂತ ಚರ್ಚೆ ಮಾಡ್ತಾ, ಆನ್ಲೈನ್ ಡಿಸೈನ್ ಮಾಡ್ತಾ ಈ ಮನೆ 2002ರಲ್ಲಿ ನಮಗೆ ಬರಲಿಕ್ಕೆ ಆಯ್ತು. ಸರ್, ಇದು ಸೈಟ್ ಡೈಮೆನ್ಷನ್ ಎಷ್ಟಿದೆ ಸರ್? ಅದು 70 by 50. 70 ಆಳ, 50 ರೋಡ್ ಸೈಡಿಗೆ. ಓಕೆ, ಸೊ ಒಟ್ಟಾರೆಯಾಗಿ 3,500 ಸ್ಕ್ವೇರ್ ಫೀಟ್ ಇದ್ದು ಸೈಟ್ ಇದು. ಓಕೆ, ಮತ್ತೆ ನಿಮ್ಮ ಮುಖ್ಯ ದ್ವಾರ ಯಾವ ದಿಕ್ಕಿಗೆ ಫೇಸಿಂಗ್ ಇದೆ? ನಾನು ಅದು ಬಹಳ ವಿಚಾರ ಮಾಡೋನಲ್ಲ. ಓಕೆ, ಇದು ಉತ್ತರ ಅಂತ. ಓಕೆ, ಗ್ರಹೀತ. ಸ್ವಲ್ಪ ವಾರೆ ಆಗ್ತದೆ ಉತ್ತರ, ಆಕ್ಚುಲಿ ಗೊತ್ತಿದೆಯಲ್ಲ ಸಿಟಿಗಳಲ್ಲಿ. ಹಾಗಾಗಿ ಇದು ಉತ್ತರಕ್ಕೆ ನಮ್ಮ ಮನೆಯ ಮುಖ ಇದೆ. ರೈಟ್. ನಿಮ್ಮಂತ ಜಿಜ್ಞಾಸುಗಳಲ್ಲಿ ಈ ಪ್ರಶ್ನೆ ಕೇಳೋದು ಸ್ವಲ್ಪ ಭಯ ಹುಟ್ಟಿಸ್ತದೆ ನಮಗೆ. ನೀವೇ ವಾಸ್ತುವಲ್ಲಿ ಏನಾದ್ರೂ ಬಿಲೀಫ್ ಇದೆಯಾ? ಇಲ್ಲ, ಅಂದ್ರೆ ನಾನು ಯಾವಾಗ್ಲೂ ಹೇಳೋದು, ವಾಸ್ತು ನಾವು ಮನೆಯಲ್ಲಿ ಉಳಿಕೊಳ್ಳುವವರ ಜೀವನದಲ್ಲಿ ಇದೆ, ಜೀವನ ವಿಧಾನದಲ್ಲಿ ಇದೆ, ನಮ್ಮ ವಿಚಾರದಲ್ಲಿ ಇದೆ. ಶುದ್ಧ ವಿಚಾರಗಳನ್ನು ಇಟ್ಕೊಂಡ್ರೆ ಶುದ್ಧ ವಾಸ್ತು ಮನೆಗೆ ಬರ್ತದೆ. ಮನೆಯ ಶೋಭೆಯೇ ಏನು, ಮನೆಯಲ್ಲಿರೋ ಜನ ಇಲ್ಲದ ಮನೆ ಆಗ್ತದೆ. ಹೋಮ್ ಅಂತ ಹೌಸ್ ಅನ್ನೋದಕ್ಕೂ ವ್ಯತ್ಯಾಸ ಇಂಗ್ಲಿಷ್ ಅಲ್ಲಿ ಇದೆಯಲ್ಲ, ಹಾಗೆ ನಾವೇ ಮನೆ. ಹಾಗಾಗಿ ಇದಕ್ಕೆ ಬಯಲು ಅಂತ ಹೆಸರಿಟ್ಟಿದೀವಿ. ಅದು ಅಲ್ಲಮನ ಕಾರಣ. ನಾನು ಈಗ ಮನೆ ಮುಗಿಸುವಾಗ ಅಲ್ಲಮ ಮತ್ತು ಶೈವ ಪ್ರತಿಭೆ ಅಂತ ಪುಸ್ತಕ ಓದ್ತಾ ಇದ್ದೆ. ನಾನು ನನ್ನ ಮನೆಗೆ ಸೀತಾರಾಮ ಅಂತ ಹೆಸರಿಡೋಣ ಅಂತಿದ್ದೆ. ನಮ್ಮ ತಂದೆಯವರ ಹೆಸರು ಸೀತಾರಾಮ, ನಮ್ಮ ತಾಯಿ ಹೆಸರು ಸೀತಾ, ಹಾಗಿಟ್ಟು 2 ಹೆಸರು ಆಯ್ತಲ್ಲ. ಆದ್ರೆ ಅಲ್ಲಮನ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಂಡಾಗೆ ನನಗೆ ಅವನ ಪ್ರೀತಿಯ ಶಬ್ದ ಬಯಲು ಅಂತ ಹೇಳ್ಬೇಕು, ಅಂತಿಮ ಸತ್ಯದಲ್ಲಿ ಒಂದಾಗಿರುವ ಇದು ಅಂತ ಹೇಳುದು. ಹಾಗೆ ಬಯಲು ಅಂತ ಇಟ್ವಿ. ಆದ್ರೆ ವಾಸ್ತುವನ್ನು ಯಾವುದನ್ನು ನೋಡಿಲ್ಲ. ಚೆನ್ನಾಗಿ ಬದುಕಿದ್ದೇವೆ, ಸಂತೋಷವಾಗಿದ್ದೇವೆ. ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಗೃಹಿಣಿಗೆ ಗೃಹ ಅಂತ ಅಂತಾರೆ ಅಂತ. ನೀವು ಅವರ ಸುನಂದನ ಆತಿಥ್ಯವನ್ನು ನೋಡಿದ್ರೆ ಗೊತ್ತಾಗ್ತದೆ. ಆತಿಥ್ಯವೇ ಈ ಮನೆಯ ಮೊದಲ ಶಕ್ತಿ. ವೆರಿ ನೈಸ್. ಎಲ್ಲರೂ ನಮ್ಮವರು ಅಂತ. ಬಹಳ ವಿಶಾಲವಾದಂಥ ಮನೆ. ನೋಡುವಾಗ ಓಪನ್ನೆಸ್ ಜಾಸ್ತಿ ಇದೆ. ಹಾಗೇನೆ ಗಾರ್ಡನ್ ಜೊತೆ ಇಂಟೀರಿಯರ್ ಜೊತೆ ಒಳ್ಳೆ ಕನೆಕ್ಟಿವಿಟಿ ಇದೆ. ಸ್ವಲ್ಪ ನಿಮ್ಮ ಮನೆಯ ಪರಿಚಯ ಮಾಡಿಸಿ ನಮ್ಮ ವೀಕ್ಷಕರಿಗೆ. ನಮ್ಮದು ಮೊದಲಿಂದ ವಿಚಾರ ಹಂಗೆ ಇತ್ತು, ಅಂದ್ರೆ ವಿಶಾಲವಾಗಿರ್ಬೇಕು, ಎಲ್ಲೂ ಅಡೆತಡೆ ಇರಬಾರ್ದು ಅಂತೇಳಿ. ಅದೇ ತರ ನಮ್ದು ಇದು ಲಿವಿಂಗ್ ರೂಮು. ಲಿವಿಂಗ್ ರೂಮಲ್ಲಿ ನಾವು ಒಂದು ಗೋಡೆ ಹಾಕ್ಲೇ ಇಲ್ಲ. ಸೊ ಅದು ನಮ್ ಕೋರ್ಟ್ ಯಾರ್ಡಿಗೆ ಓಪನ್ ಇದೆ. ಆಮೇಲೆ ಇಲ್ಲಿ ನಿಂತ್ಕೊಂಡ್ರೆ ನಮ್ಗೆ ದೇವ್ರ ಮನೆ ಕಾಣ್ತದೆ, ಆಮೇಲೆ ಅಡಿಗೆ ಮನೆ ಕಾಣ್ತದೆ, ಮತ್ತೆ ಈ ಕಡೆ ಹೋದ್ರೆ ನಮ್ದು ಬೆಡ್ರೂಮ್ ಇದೆ, ಈಚೆ ಹೋದ್ರೆ ಗಾರ್ಡನ್ಗೆ ಹೋಗ್ಲಿಕ್ಕೆ ಆಗ್ತದೆ. ಸೊ ಎಲ್ಲಾ ಕಡೆ ನಮ್ಗೆ ಎಲ್ಲಿ ನೋಡಿದ್ರು ಹಸಿರು ಹಸಿರು ಕಾಣ್ಬೇಕು, ವಿಶಾಲವಾಗಿರ್ಬೇಕು ಅಂತ ವಿಚಾರ ಇತ್ತು. ಅದೇ ತರ ಎಲ್ಲೆಲ್ಲಿ ಗೋಡೆ ಬೇಡವೋ
ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ವಿ. ಓಕೆ. ಸೊ ನಾ ಕಿಚನಲ್ಲೂ ಒಂದು ಓಪನ್ ಕಿಚನ್ ಇರಲಿ ಅಂತಂದೆ. ಅಂದ್ರೆ ಯಾರಾದ್ರೂ ಗೆಸ್ಟ್ ಬರ್ತಾರೆ, ಅವ್ರ ಜೊತೆ ಮಾತಾಡ್ಕೊತ ನನ್ನ ಅಡುಗೆನೂ ಆಗ್ತದೆ. ಸೊ ನಾವ್ ಒಬ್ಳೆ ಅಡುಗೆ ಮನೇಲಿ ಇದ್ದಂಗ ಅನ್ಸೋದಿಲ್ಲ. ದೇವ್ರ ಮನೆಗೂ ನಾವು ಬಾಗಿಲೇನು ಇಟ್ಟೇ ಇಲ್ಲ, ಓಪನ್ ಪೂಜಾ ಏರಿಯಾ. ಮನೆಯ ಮಾಡಿ ಸಹಿತ ನಾವು ಎಲ್ಲರೂ ಮಾಡ್ತಾ ಇರೋ ವಿಚಾರವನ್ನ ಮಾಡಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದು ಈ ನಮ್ಮ ಕೆಳಗಡೆ ಏನು ಕಲ್ಲಿದೆಯಾ ಅದೇ ಕಲ್ಲು ಅಲ್ಲಿ. ಇದು ಶಾಬಾದ್ ಸ್ಟೋನ್. ಶಾಬಾದ್ ಸ್ಟೋನ್ ಬಹುಶಃ ನಿಮ್ಮ ಇಡೀ ಮನೆಗೆ ನೀವು ಇದೇ ಬಳಸಿದ್ದೀರಿ. ಮನೆಗೆ ಇದು ನನ್ನ ಅಸ್ಥೆಟಿಕ್ ಯೋಚನೆಯಲ್ಲಿ ಒಂದೊಂದು ರೂಮಿಗೆ ಒಂದೊಂದು ತರ ಕಲ್ಲನ್ನು ಹಾಕಿದ್ರೆ ಅದು ಹಂಡ ಬಂಡ ಅಂತೀವಲ್ಲ, ಹಾಗೆ ಆಗ್ಬಾರ್ದು, ಒಂದೇ ತರ ಇರಬೇಕು ಅನ್ನೋದು ನನ್ನ. ಹಾಗಾಗಿ ಎಲ್ಲಿಯೂ ಬೇರೆ ಹಾಕಿಲ್ಲ. ಅದು ಸ್ಟ್ರಕ್ಚರಲ್ ಸ್ಟೀಲ್ ಅಂತೀವಿ, ಇದು ಐ ಸೆಕ್ಷನ್, ಇದು ಟಿ ಸೆಕ್ಷನ್. ಹೀಗೆ ಅದನ್ನ ಎರೆಕ್ಟ್ ಮಾಡಿಕೊಂಡು ಅದರಲ್ಲಿ ಸ್ಪೆಸಿಫಿಕ್ ಅಳತೆಯ ಗ್ರೂ ಇದೆ, ಅದಕ್ಕೆ ಟಿ ಸೆಕ್ಷನ್ ಹೀಗಿದೆ. ಅದರಲ್ಲಿ ಸರಿಯಾಗಿ ಕಲ್ಲನ್ನು ಕೂರಿಸ್ಕೊಳ್ಳುವ 23 ಇಂಚು ಅದು ಕರೆಕ್ಟ್ ಆಗಿ ಮಾಡುವಂಗೆ ಕೂರಿಸಿ ಅದರ ಮೇಲೆ ವೈರ್ ಮೆಶ್ ಹಾಕಿ ಮತ್ತೆ ಅದರ ಮೇಲೆ ತೆಳುವ ಗ್ರಿಟ್ ಅಂತ ಬರ್ತದಲ್ಲ, ಬೇಬಿ ಜೆಲ್ಲಿ ಅಂತಾರೆ, ಅದನ್ನ ಹಾಕಿ 2 ಇಂಚಿನ ಕಾಂಕ್ರೀಟ್ ಮಾಡಿ ಈ ರೂಫ್ ಅನ್ನ ನಮಗೆ ಅಲ್ಲಿ ಸಿಟ್ಔಟ್ ಇಲ್ಲಿ ಪಾರ್ಕಿಂಗ್ ಎರಡೂ ಆಗುವ ಹಾಗೆ ಒಂದೇ ರೂಫ್ ಅಲ್ಲಿ ಬಹಳ ಕಡಿಮೆ ಖರ್ಚಲ್ಲಿ ಮಾಡ್ಲಿಕ್ಕೆ ಆಯ್ತು. ಆಮೇಲೆ ಅಲ್ಲಿ ರೂಫ್ ಕಾಣ್ತದೆ, ಅದು ಟೆರಾಕೋಟ ಹಾಲೋ ಬ್ಲಾಕ್ಸ್ ಎಲ್ಲಾ ಕಡೆಗೆ. ಒಳಗಡೆ ಬೆಡ್ರೂಮ್ ಗಳಲ್ಲೆಲ್ಲ ಟೆರಾಕೋಟ ಹಾಲೋ ಬ್ಲಾಕ್ಸ್ ಗೊತ್ತಿದೆ ನಿಮಗೆ, ಹಾಲೋ ಇರ್ತದೆ. ಅದರಿಂದನೂ ನಮ್ಮ ಮನೆ ತಂಪಾಗಿರ್ಲಿಕ್ಕೆ ವೆಯ್ಟ್ ಕಮ್ಮಿ ಆಗಿದೆ. ಹೌದು, ಕಾಂಕ್ರೀಟ್ ಕಡಿಮೆ ಬಳಸಿದ್ದೇವೆ, ವೆಯ್ಟ್ ಕಡಿಮೆ ಆಗಿದೆ. ಮತ್ತು ಬೇಸಿಗೆಯಲ್ಲಿ ತಣ್ಣಗೆ, ಚಳಿಗಾಲದಲ್ಲಿ ಬೆಚ್ಚಗೆ ಮಾಡ್ಲಿಕ್ಕೆ ಆಗ್ತದೆ. ಇನ್ಫ್ಯಾಕ್ಟ್ ನಾವು ಕಳೆದ 2 ವರ್ಷದ ಹಿಂದಿನವರೆಗೆ ನಾವು ಇಲ್ಲಿ ಫ್ಯಾನ್ ಇಲ್ಲ. ಈಗ ಒಂದು ಟೇಬಲ್ ಫ್ಯಾನ್ ತಂದಿಟ್ಕೊಂಡು ಈಗ 2 ವರ್ಷದಲ್ಲಿ ಸ್ವಲ್ಪ ಸೆಕೆ ಅಥವಾ ಹ್ಯುಮಿಡಿಟಿ ಜಾಸ್ತಿ ಆಗಿರೋ ಕಾರಣಕ್ಕೆ ಒಮ್ಮೊಮ್ಮೆ ಫ್ಯಾನ್ ಬೇಕು ಅಂತ ಅನಿಸ್ತದೆ. ಸರ್, ಈ ತರದ ಒಂದು ಕಬ್ಬಿಣದ ಬಳಕೆಯನ್ನು ನೀವು ರೂಫಿಂಗ್ ಪಾರ್ಟ್ ಅಲ್ಲಿ ಮಾಡಿರೋದ್ರಿಂದ ಇದು ಕಾಲಾನುಕ್ರಮದಲ್ಲಿ ತುಕ್ಕಿಡುವಂತ ಭಯ ಇದೆಯಾ? ಮೇಂಟೆನೆನ್ಸ್ ಮಾಡ್ಬೇಕು, ಅಷ್ಟು ವರ್ಷಕ್ಕೆ ಪೇಂಟಿಂಗ್ ಮಾಡ್ಬೇಕು. ಯಾಕಂದ್ರೆ ಧಾರವಾಡದಲ್ಲಿ ಹಳೇ ಮನೆಗಳಿಲ್ಲ, ಸಾರಸ್ವತಪುರ ಅಂತ ಇದೆ, ಅಲ್ಲೆಲ್ಲ ಇಷ್ಟಿಷ್ಟು ದೊಡ್ಡ ಸ್ಟ್ರಕ್ಚರಲ್ ಸ್ಟೀಲ್ ನ ಇದನ್ನ ಹಾಕಿದಿ ಮನೆ. ಗಿರೀಶ್ ಕಾರ್ನಾಡ್ ಅವರ ಮನೆ ಅಲ್ಲಿ ಹಾಗೆ ಇತ್ತು. ಸರ್, ಈ ಮನೆಯಲ್ಲಿ ಮೇಜರ್ ಆಗಿ ನಾನು ನೋಡ್ತಾ ಇದ್ದೀನಿ, ನೀವು ಈ ಮೇಸನ್ರಿ ವರ್ಕಿಗೆ ಲ್ಯಾಟ್ರೈಟ್ ಸ್ಟೋನ್, ಜಂಬಿಟ್ಟಿಗೆ ಅಂತ ಹೇಳ್ತಾರೆ ಕೆಲವು ಕಡೆ. ಇದು ನಿಮಗೆ ತುಂಬಾ ಇಷ್ಟವಾದಂತ ಒಂದು ನೈಸರ್ಗಿಕ ಎಲಿಮೆಂಟ್ ಅಥವಾ ನೀವು ಎಲ್ಲಿಂದ ತರಿಸಿದ್ರಿ ಇದನ್ನ? ಇದು ಇಬ್ಬರಿಗೆ ಬಹಳ ಇಷ್ಟ ಆಯ್ತು. ನಮಗೆ ಇಷ್ಟ, ಒಂದು ನಮ್ಮ ಆರ್ಕಿಟೆಕ್ಟ್ಗೂ ಇಷ್ಟ. ಅವರು ಬಾಲ್ಯ ಎಲ್ಲ ಅವರು ಮಹಾರಾಷ್ಟ್ರದ ಕರಾವಳಿಯಲ್ಲಿ ಕಳೆದವರು, ಅಲ್ಲಿ ಜಂಬಿಟ್ಟಿಗೆಯ ಕೆಲಸ ಎಲ್ಲ ನೋಡೋಕೆ ಅವರಿಗೆ ತುಂಬಾ ಇಷ್ಟ. ಅದು ಇಬ್ಬರು ಒಪ್ಕೊಂಡಿದ್ದೆ ಜಂಬಿಟ್ಟಿಗೆಯಲ್ಲಿ ಮಾಡೋಣ ಅಂತ. ನನ್ನ ಊರು ಕರಾವಳಿ, ಅಲ್ಲಿ ನಮ್ಮ ಊರಿನಿಂದ ಜಂಬಿಟ್ಟಿಗೆ ತರಿಸ್ಕೊಂಡು ಅಲ್ಲಿ ಒಂದು ಐಟಮ್ ಬಂತು. ಈಗ ನಮ್ಮೂರು ನನ್ನ ಜೊತೆಗಿದೆ ಅನ್ನುವಾಗೂ ಆಯ್ತು. ಅದಕ್ಕೆ ಮತ್ತೆ ನೋಡ್ರಿ, ಅದಕ್ಕೆ ಪೇಂಟಿಂಗ್ ಮಾಡದ ಗೋಡೆಗೆ ನಾವೇನೋ ಮತ್ತೆ ಏನೋ ಇಟ್ಟು ಇಲ್ಲದ್ರೆ ಬೋಳ್ ಕಾಣಿಸ್ತದೆ. ಇದಕ್ಕೆ ಏನಿಲ್ಲ, ಅದಕ್ಕೆ ತನ್ನದೇ ಆದ ಟೆಕ್ಸ್ಚರ್ ಇರ್ತದೆ. ವಿತೌಟ್ ಎನಿಥಿಂಗ್ ಇಟ್ ಕ್ಯಾನ್, ಅದೇ ಒಂದು ಡಿಸೈನ್. ಹಾಗೆ ಬಹಳ. ಮತ್ತೆ ಅದಕ್ಕೆ 2 ಕಡೆಗೂ ನಾವು ಪ್ಲಾಸ್ಟರ್ ಮಾಡದೆ ಬಿಟ್ಟು ಮಾಡಿಲ್ಲ, ಹೊರಗಡೆನೂ ಎಕ್ಸ್ಪೋಸ್ಡ್ ವಾಲ್ ಇದೆ, ಪೇಂಟು ಹಚ್ಚಿಲ್ಲ, ಕೇವಲ ವುಡ್ ವಾರ್ನಿಶ್ ಹಚ್ಚಿ ಬಿಟ್ಬಿಟ್ಟಿದ್ವಿ. ಈಗ 24 ವರ್ಷ ಆಯ್ತು ಅದಕ್ಕೆ. ವಾರ್ನಿಶ್ 24 ವರ್ಷದ ಹಿಂದೆ ಏನ್ ಹಚ್ಚಿದೀರಿ ಅದೇನೇ ಇದು? ಅದೇ. ಸರ್, ಇಲ್ಲಿ ಕೆಲವು ವಾಲ್ ಗಳನ್ನ ನಾನು ನೋಡ್ತಾ ಇದ್ದೀನಿ, ಸಿಲೆಕ್ಟಿವ್ ಆಗಿ ನೀವು ಪ್ಲಾಸ್ಟರಿಂಗ್ ಮಾಡಿದ್ದೀರಿ. ಅಂದ್ರೆ ಪರ್ಟಿಕ್ಯುಲರ್ ರೀಸನ್ ಅಂದ್ರೆ ಇದಿಷ್ಟನ್ನು ತಂದು ಇದು ಮನೆಗೆ ಕಾಲಮ್ಸ್ ಇಲ್ಲ, ಲೋಡ್ ಬೇರಿಂಗ್ ಮನೆ. ಹಾಗಾಗಿ ಇದನ್ನು ಸ್ವಲ್ಪ ಮೇಲೆ ಬೇಡ ಅಂತಂದ್ರು, ವೆಯ್ಟ್ ಕಮ್ಮಿ ಮಾಡೋದಿದೆ, ಇಟ್ಟಿಗೆ ಉಪಯೋಗ. ಸೊ ಹೀಗಾಗಿ ಒಂದು ಹೈಬ್ರಿಡ್ ಮಾದರಿ ಆಗಿದೆ ಒಳಗಡೆ ಎಲ್ಲ. ಮತ್ತೆ ಬೆಳಕಿನ ಮ್ಯಾನೇಜ್ಮೆಂಟ್ ನಿರ್ವಹಣೆ ಸಲುವಾಗ್ಲೂ ಜಂಬಿಟ್ಟಿಗೆ ಆದ್ರೆ ಸ್ವಲ್ಪ ಬೆಳಕನ್ನು ಹೀರ್ಕೊಳ್ತದೆ. ಅದರಿಂದ ಸ್ವಲ್ಪ ಅಲ್ಲಿ ವೈಟ್ ಇಟ್ಕೊಂಡ್ರೆ ಈ ಒಟ್ಟಾರೆ ಮ್ಯಾನೇಜ್ ಆಗ್ತದೆ ಅಂತ. ರಿಫ್ಲೆಕ್ಟೆಡ್ ಲೈಟ್ ನಿಮಗೆ ಸಿಗ್ತದೆ. ಎಸ್ಥೆಟಿಕ್ ಅಲ್ಲೂ ಅದು ಒಂದು ಕಾಂಬಿನೇಷನ್. ನಿಜ. ಹಾಗೆ ಡಿಸೈನ್ ಮಾಡ್ಕೊಂಡಿದ್ದೆ. ಆದ್ರೂ ನೋಡಿ ಅಲ್ಲೆಲ್ಲ ಹಸೆಯ
ಕಲೆಯ ಚಿತ್ತಾರಗಳನ್ನೆಲ್ಲ ಹಾಕೊಂಡು ಓಕೆ ಅದನ್ನು ಸ್ವಲ್ಪ ಗ್ರೌಂಡಿಗೆ ಇಳಿಸ್ಕೊಂಡಿದ್ದೀವಿ. ಓಕೆ, ಆ ಬಣ್ಣವನ್ನು ಅಲ್ಲೂ ತರುವ ಮೂಲಕ. ಮತ್ತೆ ಇಲ್ಲಾಂದ್ರೆ ನನಗೆ ಅಂದ್ರೆ ನಮ್ಮ ಮನೆ ಅಂತ ಅನ್ನೋದು ನಮ್ಮ ವ್ಯಕ್ತಿತ್ವದ ಮುಂಚಾಚಿನ ಹಾಗಿರ್ಬೇಕು ಅಂತ. ಅದಲ್ಲ, ನಾನು ಈ ಹೊಳಪು, ನನಗೆ ಸೌಂದರ್ಯ ಮುಖ್ಯ, ಆದ್ರೆ ಹೊಳಪು ಅಲ್ಲ. ಸಿಂಪ್ಲಿಸಿಟಿ ಇರ್ಬೇಕು. ಆ ಸಿಂಪ್ಲಿಸಿಟಿಯಲ್ಲಿ ಸೌಂದರ್ಯ ಇರಬೇಕು. ಇವೆರಡು ಕಂಡೀಷನ್ಸ್. ಅವೆರಡನ್ನು ಹೇಗೆ ಕಂಬೈನ್ ಮಾಡೋದು ಅನ್ನೋದೇ ಈ ಮನೆಯ ಪ್ರಯತ್ನ. ಓಕೆ, ವೆರಿ ನೈಸ್. ಮೇಡಮ್, ನಿಮ್ಮ ಮನೆಯ ಈ ಕೋರ್ಟ್ ಯಾರ್ಡ್ ಇದೆಯಲ್ಲ, ತೊಟ್ಟಿ ಬಹಳ ಸುಂದರವಾಗಿ ಬಂದಿದೆ. ಮೇಲಿನಿಂದ ಒಳ್ಳೆ ಸನ್ಲೈಟ್, ಹಚ್ಚ ಹಸಿರು, ನಡುವೆ ಬುದ್ಧ. ಇದನ್ನು ಬಹಳ ಮುತುವರ್ಜಿ ವಹಿಸ್ಕೊಂಡು ನೀವು ನಿರ್ವಹಣೆ ಮಾಡ್ತಿರೋ ತರ ಇದೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಹೌದು, ಇದು ತುಂಬಾ ಕೆಲಸ ಬೇಡ್ತಾ ಇದೆ ಇದು. ಅಂದ್ರೆ ಅದು ಯಾವ್ಯಾವ ಗಿಡವನ್ನು ಎಲ್ಲಿ ಇಡ್ಬೇಕು, ಆಮೇಲೆ ಅದನ್ನ ಧೂಳು ಕೂತ್ಕೊಳ್ತದೆ, ಅದನ್ನು ವೈಪ್ ಮಾಡ್ಬೇಕು. ಸಣ್ಣ ಮಟ್ಟಿನ ಮೇಂಟೆನೆನ್ಸ್ ಇದೆ. ಹೌದು. ಮೊದ್ಲು ನಾವು ಬಂದ ಶುರುವಲ್ಲಿ ಒಂದು ಬಿದಿರು ತಂದು ಹಾಕಿದ್ವಿ. ಆಮೇಲೆ ಅದು ಬಿದಿರು ಮೇಲೆ ಹೋಯ್ತು. ಅಲ್ಲ, ಕಿಟಕಿಯಿಂದ ರೆಡ್ ವೆಂಟೆಡ್ ಬುಲ್ ಬಂದು ಮನೆ ಕಟ್ಕೊಂಡು ಮರಿ ಮಾಡ್ಕೊಂಡು ಹೋಯ್ತು. ನಮ್ಗ ಅದನ್ನೆಲ್ಲ ನೋಡುವಾಗ ಭಯಂಕರ ಸಂತೋಷ. ನಮ್ ಮನೆ ಒಳಗೆ ಹಕ್ಕಿ ಬಂದು ಗೂಡು ಮಾಡ್ಕೊಂಡು ಮರಿ ಮಾಡ್ಕೊಂಡು ಹೋಯ್ತಲ್ಲ ಅಂತೇಳಿ. ಹಾಗಾಗಿ ಮತ್ತು ನಾವು ಗಿಡ ತಂದು ಹಾಕುದು, ಅದನ್ನ ಮೇಂಟೈನ್ ಮಾಡೋದು ಎಲ್ಲ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮೀನನ್ನು ಇಟ್ಕೊಂಡ್ವಿ. ಸೊ ಅದಕ್ಕೆ ಫುಡ್ ಹಾಕೋದು ಅಂದ್ರೆ ಒಂಥರ ನಾವು ಇಲ್ಲಿ ಒಳಗಿದ್ರು ಒಂಥರ ಖುಷಿ. ನಮ್ಮ ಜೊತೆಗೆ ನೇಚರ್ ಇದೆಯಲ್ಲ, ನಾವು ಅದನ್ನು ಎಷ್ಟು ಖುಷಿ ಅನ್ನಿಸ್ತದಲ್ಲ ನಮಗೆ ಅಂತೇಳಿ. ಈ ತರ ಹಸಿರು ಮನೆ ಒಳಗೆ ನೀವು ತಂದಿರೋದ್ರಿಂದ ಕ್ರಿಮಿಕೀಟಗಳದ್ದು ಕೂಡ ಸಹಜೀವನ ಇರ್ತದ? ಕಪ್ಪೆಗಳು ಓಡಾಡ್ತಿರ್ತವೆ. ಹಾವೆಲ್ಲ ಬಂದಿಲ್ಲ. ಹಾವು ಬಂದಿಲ್ಲ. ಆಮೇಲೆ ಇಲ್ಲಿ ಮೇಲಿನಿಂದ ನೀರು ಬೀಳುತ್ತಲ್ವಾ? ಹೌದು, 4x4 ಓಪನ್ ಇದೆ, ಓಪನ್ ಟು ಸ್ಕೈ ಇದೆ. ಸೊ ಮಳೆ ಬಂದಾಗ ಕೆಳಗೆ ನೀರು ಬರ್ತದೆ. ಸ್ವಲ್ಪ ಮೊದ್ಲು 10x10 ಓಪನ್ ಇತ್ತು. ಆಮೇಲೆ ಅದು ಗಾಳಿಗೆ ಸ್ವಲ್ಪ ಆಚೆ ಈಚೆ ನೀರು ಹೋಗೋದ್ರಿಂದ ಅದನ್ನ ಸ್ವಲ್ಪ ಕ್ಲೋಸ್ ಮಾಡಿ 4x4 ಓಪನ್ ಇಟ್ಕೊಂಡಿದೀವಿ. ಬಹುಶಃ ನಿಮ್ಮ ಮನೆಯ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನುವ ಸ್ಪಾಟ್ ಇದೇ ಇರ್ಬೇಕಲ್ವಾ? ಇಲ್ಲಿ ಬಂದವರೆಲ್ಲ ಫೋಟೋ ಗಿಟೋ ತೆಗೆಸ್ಕೊಳ್ಳೋದು ಇಂಥದ್ದೆಲ್ಲ ಆಗ್ತಾ ಇರುತ್ತಾ? ಆಮೇಲೆ ಈಗೆಲ್ಲ ಹೊಸದ ಟ್ರೆಂಡ್ ಬಂದಿದೆಯಲ್ಲ, ಮದ್ವೆಕ್ಕಿಂತ ಮೊದ್ಲು ಅವರು ಎಲ್ಲ ಬಂದು ಪ್ರೀ ವೆಡ್ಡಿಂಗ್ ಶೂಟ್ ಅವರು ಎಲ್ಲ ಬಂದು ಇಲ್ಲಿ ಫೋಟೋ ನೋಡ್ಕೊಂಡು. ವೆರಿ ನೈಸ್. ಇದು ಬರೀ ಎಸ್ಥೆಟಿಕ್ಸ್ ಅಲ್ಲ, ಎಸ್ಥೆಟಿಕ್ಸ್ ಇದೆ, ಸೌಂದರ್ಯ ಪ್ರಜ್ಞೆಯಿಂದಲೇ ಇದಾಗಿರೋದು. ಅದ್ರ ಕೇವಲ ಸೌಂದರ್ಯಕ್ಕಾಗಿ ಮಾಡಿರೋದಲ್ಲ ಇದು. ಇಲ್ಲಿ ನೋಡ್ರಿ, ಇಲ್ಲಿ ಮೀನಿದೆ, ಒಂದು ಕೊಳ ಇದೆ, ಇದರಲ್ಲಿ ಮೀನುಗಳಿದಾವೆ. ನಮ್ಮ ಭಾರತೀಯ ಜೀವನ ಮೌಲ್ಯದಲ್ಲಿ ಭೂತ ದಯೆ ಅಂತ ಒಂದಿದೆ. ಅಂದ್ರೆ ನಾವು ಪ್ರಾಣಿಗಳನ್ನ ಸಾಕ್ಬೇಕು. ಎಲ್ಲಿವರೆಗೆ ಹೇಳ್ತದೆ ಅಂತಂದ್ರೆ, ಯಜಮಾನನಾದ ಮನುಷ್ಯ ಮೊದಲು ಪ್ರಾಣಿಗಳಿಗೆ ಹೊಟ್ಟೆ ಕೊಡ್ಬೇಕಂತೆ, ಆಮೇಲೆ ತನ್ನ ಮನೆಯಲ್ಲಿ ಕೆಲಸ ಮಾಡುವವರಿಗೆ ಊಟ ಹಾಕ್ಬೇಕು, ಆಮೇಲೆ ತಾನು ಊಟ ಮಾಡ್ಬೇಕು ಅಂತ ಅನ್ನೋದು ನಮ್ಮ ಹೌದು, ಅದೆಲ್ಲ ಬರ್ತಿದ್ದೇವೆ ನಾವೀಗ. ಹಾಗಾಗಿ ಭೂತದ ನಮಗೆ ಹಸು ಸಾಕೊಳ್ಳಿಕ್ಕೋ ಬೇರೆ ಬೇರೆ ಪ್ರಾಣಿ ಸಾಕೊಳ್ಳಿಕ್ಕೋ ಆಗುದಿಲ್ಲ. ನಾಯಿ ಒಂದಿಷ್ಟು ದಿವಸ ಸಾಕಿದ್ವಿ, ಆದ್ರೆ ಈ ಮೀನುಗಳನ್ನ ನಾವು ಬಹಳ ಪ್ರೀತಿಯಿಂದ ಸಾಕಿದೀವಿ. ಅವುಗಳಿಗೆ ಊಟಕ್ಕೆ ಹಾಕೋದು ಅಂತಂದ್ರೆ ನಮ್ಗೊಂದು ಒಂದು ಆಧ್ಯಾತ್ಮಿಕ ಚಟುವಟಿಕೆ ಅಂತ ಮಾಡ್ತೀವಿ. ಬಹಳ ಖುಷಿಯಿಂದ ಓಡಾಡ್ತಾ ಇರ್ತವೆ ಅವು. ಕಿಚನ್ ಹೈಟು ನಾವು ತುಂಬ ಅದನ್ನು ಸ್ಟಡಿ ಮಾಡಿ ಇಟ್ಕೊಂಡ್ವಿ. ಅಂದರೆ ಗ್ಯಾಸ್ ಸಿಲಿಂಡರ್ ಒಳಗೆ ಹೋಗುವಷ್ಟು ಹೈಟ್ ಇಟ್ಕೊಂಡು ಇದು ಕಲ್ಲು ಹಾಕಿದ್ವಿ. ಯಾಕಂದ್ರೆ ನಾವು ಹಿಂಗೆ ಗ್ಯಾಸ್ನ ಮೇಲೆ ಪಾತ್ರೆ ಇಟ್ಟಾಗ ನಮ್ಗೆ ಅಲ್ಲಿ ಒಳಗಿರೋದು ಕಾಣಬೇಕಲ್ಲ, ಇಲ್ಲಾಂದರೆ ನಾವು ಹಿಂಗೆ ಕೈಯೆಲ್ಲ ಎತ್ಸೋದು ಅದೆಲ್ಲ ಆಗ್ತದೆ. ಮುಂಗಾಲ್ ಮೇಲೆ ನಿಂತು ಕೈ ನೋವು ಬರ್ತದೆ. ಸೊ ಹಂಗಾಗಿ ಅದನ್ನು ಬಹಳ ಮುತುವರ್ಜಿಯಿಂದ ಮಾಡ್ಕೊಂಡ್ವಿ. ಆಮೇಲೆ ಅವಾಗೆಲ್ಲ ಗ್ರನೈಟ್ ಬರ್ತಿತ್ತು, ಗ್ರನೈಟ್ ಕಲ್ಲು.
ಸೊ ನಾವು ಖರ್ಚು ಕಡಿಮೆ ಮಾಡೋದು ಒಂದು ತಲೆಯಲ್ಲಿ ಇತ್ತಲ್ಲ, ಉದ್ದೇಶ ನಮ್ಗೆ ಇತ್ತು. ಉದ್ದೇಶ ಇತ್ತು. ಅವಾಗ ನಾವು ಬೇಡ, ನಮ್ಗೆ ಗ್ರನೈಟ್ ಬೇಡ, ಕಡಪನೇ ಹಾಕ್ಬಿಡಿ ಚೆನ್ನಾಗಿರೋದು ಅಂತೇಳಿ. ಓಕೆ. ಸೊ ಕಡಪನೇ ಹಾಕಿದ್ವಿ. ಅದರಿಂದ ತುಂಬಾ ಕಾಸ್ಟ್ ಕಡಿಮೆ ಇತ್ತು ನಮಗೆ. ಇದೇನು ಅಂತ ಶಾಬಿ ಏನು ಅನಿಸೋದಿಲ್ಲ. ಈ ದಿವಸ ಒರೆಸ್ತಾ ಇರ್ತೀವಿ, ಕ್ಲೀನಿಂಗ್ ಎಲ್ಲ ನಡೆದಿರ್ತದೆ. ಆಮೇಲೆ ಈ ಚಪಾತಿ ಮಾಡುವಾಗಲೂ ನಮಗೆ ಹೈಟ್ ಜಾಸ್ತಿ ಆಗಿಬಿಟ್ರೆ ಕೈ ನೋವು ಬಂದ್ಬಿಡುತ್ತೆ, ಭಾಳ ಲಟ್ಸ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಈ ಹೈಟ್ ಕರೆಕ್ಟ್ ಇದೆ ನಮಗೆ. ರೈಟ್. ಓಕೆ. ಹಾಗೆ ನೀವು ಸ್ವಲ್ಪ ಏನು ನೀರೆಲ್ಲ ಬೀಳೋ ಏರಿಯಾ ಆಗಿರೋದ್ರಿಂದ ಬಹುಶಃ ಟೈಲ್ಸ್ ಬಳಸಿದ್ರಿ ಅಂತ. ಹೌದು ಹೌದು. ಮತ್ತೆ ಈ ಅಡಿಗೆ ಮಾಡುವಾಗ ಎಣ್ಣೆ ಎಲ್ಲ ಸಿಡಿತದೆ ಗೋಡೆಗೆ, ಸೊ ಅದನ್ನೆಲ್ಲ ಮೇಂಟೈನ್ ಮಾಡ್ಕೋಬೇಕಲ್ಲ. ಹಾಗಾಗಿ ಟೈಲ್ಸ್ ಹಾಕಿರೋದ್ರಿಂದ ಒರೆಸ್ಕೊಳ್ಳಿಕ್ಕೆಲ್ಲ ಅನುಕೂಲ ಆಗ್ತದೆ. ರೈಟ್. ಬಿದಿರು ನನ್ನ ಪ್ರೀತಿಯ ಹಲವು ಗಿಡಗಳಲ್ಲಿ ಇದಕ್ಕೊಂದು ನನಗೆ ಜಾಗ ಯಾವಾಗಲೂ ಇದೆ. ಓಕೆ. ಮತ್ತೆ ಅಲ್ಲಿ ಒಂದು ನೆಟ್ಟಿದ್ವಿ. 18 ವರ್ಷ ಸುಮಾರು ಅದು ಅಲ್ಲೇ ಉಳ್ಕೊಂಡು ಹಕ್ಕಿಗಳ ಗೂಡು ಕಟ್ಟಿಸ್ಕೊಂಡು ಹಕ್ಕಿಗಳ ಫ್ರೈಯಿಂಗ್ ಟ್ರೈನಿಂಗ್ ಎಲ್ಲ ಆಗ್ತಿತ್ತು ಇಲ್ಲಿ. ಮರಿಗಳಿಗೆ ಹಕ್ಕಿಗಳು ಹಾರೋದು ಕಲಿಸೋದು ಎಲ್ಲ ಇಲ್ಲೇ ನಡೆದಿದೆ. ಅದು ಫ್ಲೈಯಿಂಗ್ ಸ್ಕೂಲು. ಈಗ ಇದೊಂದಿದೆ, ಬುದ್ಧಾಸ್ ಬೆಲ್ಲಿ ಅಂತ ಇನ್ನೊಂದಿದೆ, ಹೊರಗಿಟ್ಟಿದೀವಿ ಸದ್ಯಕ್ಕೆ. ಅದು ಸ್ವಲ್ಪ ಇನ್ನು ಅದು ಬಿಸಿಲು ಬೇಕು ಅಂತ ಮತ್ತೆ ಬರ್ತದೆ. ನಿಮಗೆ ಬಿದಿರು ಅಷ್ಟೊಂದು ಆಪ್ತವಾಗ್ಲಿಕ್ಕೆ ಕಾರಣ? ನಾವು ಅದರ ಜೊತೆಗೆ ಅಲ್ಲೆಲ್ಲ ಊರಲ್ಲೆಲ್ಲ ಮತ್ತೆ ಅದರ ಕಳವೆಯನ್ನು ನಾವು ಬಹಳ ಪ್ರೀತಿ ಆಹಾರವೂ ಹೌದು, ಒಳ್ಳೆ ಖಾದ್ಯ ಮಾಡಬಹುದು. ಇದು ಆಕ್ಚುಲಿ ಬಿದಿರು ಅನ್ನೋದು ಮರ ಅಲ್ಲ, ಗೊತ್ತಿದೆಯಲ್ಲ, ಹುಲ್ಲು. ನಮ್ಮಲ್ಲಿ 3 ಬೆಡ್ರೂಮ್ ಇದಾವೆ. ಮೇಲ್ಗಡೆ 1, ಕೆಳಗಡೆ 2. ಇದು ಮಾಸ್ಟರ್ ಬೆಡ್ರೂಮ್ ನಮ್ದು. ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಅಂತಂದ್ರೆ ಒಂದು ಅಂದ್ರೆ ಈ ಬಾಗಿಲುಗಳು, ಎಲ್ಲಾ ಬಾಗಿಲುಗಳು ಬಂತು. ಹೀಗೆ ಇದಕ್ಕೆ ಬಾಗಿಲ ಚೌಕಟ್ಟು ಅಂತಿಲ್ಲ, ಪಿವೋಟಲ್ ಹಿಂಜಸ್ ಮೇಲೆ ಓಡಾಡ್ತದೆ. ಅಂದ್ರೆ ಎಲ್ಲ 1, 2, 3, 4, 5 ಬಾಗಿಲುಗಳಿಗೆ ನಾವು ಕದಕ್ಕೆ ಚೌಕಟ್ಟು ಮಾಡಿಲ್ಲ. ಪಿವೋಟಲ್ ಇಲ್ಲಿ ಇದರ ಮೇಲೆ ತಿರುಗಾಡ್ತವೆ. ಅಲ್ಲೊಂದು ಇರುತ್ತೆ, ಕೆಳಗೊಂದಿರುತ್ತೆ. ಈ ಅಂದ್ರೆ ಸಹಜವಾಗಿ ಅದು ಖರ್ಚು ಬಹಳ ಕಡಿಮೆ ಆಗ್ತದೆ ಅದರಿಂದ. ಒಂದು ಇಲ್ಲಿ ವಾರ್ಡ್ರೋಬ್ ಇರಲಿಲ್ಲ ಬಹಳ ವರ್ಷ, ಈಗ 4-6 ವರ್ಷದಿಂದ ಮಾಡ್ಕೊಂಡ್ವಿ. ಇಲ್ಲಿಯೂ ಅಷ್ಟೇ, ಇದಕ್ಕೆ ಯಾವುದೇ ಶೃಂಗಾರ ಇಲ್ಲ. ಅದರ ಮೂಲ ರೂಪದ ಏನ್ ಪ್ಯಾನಲ್ ಇದೆಯಾ ಅದೇ ಕಲರ್ ಅಲ್ಲಿ ಇರಬೇಕು ಅಂತ ಅನ್ನೋದೇ ಲಾರಿ ಬೇಕರ್ ಹೇಳುವ ಮಾತಿದೆ. ಏನಂದ್ರೆ ಯಾವ ವಸ್ತುವನ್ನು ಬಳಸಿ ನೀವು ಏನ್ ಮಾಡ್ತೀರೋ ಆ ವಸ್ತು ಕಾಣುವಂಗಿದ್ರೆ ಅದು ಎಸ್ಥೆಟಿಕ್ಸ್ ಅಂತ, ಉಳಿದಿದ್ದೆಲ್ಲ ರುಚಿಹೀನ ಅಂತ ಅಂತಾರ ಅವರು. ಅದು ಎಲ್ಲ ಕಡೆಗೂ ಪಾಲಿಸ್ಲಿಕ್ಕೆ ಆಗ್ಲಿಲ್ಲ, ಪ್ಲಾಸ್ಟರಿಂಗ್ ಮಾಡಿದ್ವಿ ನಾವು ಸ್ವಲ್ಪ. ಆದ್ರೆ ಅದು ಹೌದು ಆ ಮಾತು. ಇದರಲ್ಲೇನು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಮಾತ್ರ ಇಲ್ಲ. ಇಲ್ಲಿ 2 ಬೆಡ್ರೂಮ್ ಇದೆಯಲ್ಲ, 2ರ ಮಧ್ಯೆ ಬಾತ್ರೂಮ್ ಟಾಯ್ಲೆಟ್ ಇಟ್ಕೊಂಡಿದ್ವಿ. ಮೇಲಿನ ಬೆಡ್ರೂಮಿಗೆ ಮಾತ್ರ ಅತಿಥಿಗಳಿಗೆ ಬಂದ್ರೆ ಅಲ್ಲೇ ಇಡ್ತಿರ್ತೀವಿ, ಅಲ್ಲಿ ಸಪರೇಟ್ ಇದೆ. ಮುನ್ನವೇ ಬಯಲಾದರು ನಾನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ. ಸರ್, ಈ ಭಾಗದಲ್ಲಿ ಗೋಡೆಗೆ ನೀವೊಂದು ರಸ್ಟಿಕ್ ಏನು ಪ್ಲಾಸ್ಟರಿಂಗ್ ಮಾಡಿದ್ದೀರಿ, ಒಂಥರ ಟೆಕ್ಸ್ಚರ್ ಇದೆ ಅದರಲ್ಲಿ, ಹಾಗೇನೆ ಅನೀವನ್ ಇದೆ ಗೋಡೆ. ಸೊ ಇಲ್ಲಿ ಏನ್ ಪರಿಕಲ್ಪನೆ ಬಳಸಿದ್ರಿ? ಈ ಭಾಗ ಅಂತಲ್ಲ, ಮೊದಲನೇ ಮಹಡಿಯ ಎಲ್ಲಾ ಗೋಡೆಗಳು ಹೀಗೆ ಇದೆ. ಕಾರಣ ಇಷ್ಟೇ, ಇಲ್ಲಿ ಬರುವಾಗ ಮನೆ ಕಟ್ಟಿ ನಾವು ಇಲ್ಲಿ ಬಂದಾಗ ನನಗೆ ಬಹಳ ಸ್ವಲ್ಪ ಭಯ ಇತ್ತು. ನನಗೆ ಗತ್ತು ಅಷ್ಟು ಇಷ್ಟದ್ದಲ್ಲ ವಿಷಯ. ನನ್ನ ಸೌಂದರ್ಯ ಪ್ರಜ್ಞೆಯಲ್ಲಿ ಗತ್ತಿಲ್ಲ, ಸರಳ ಇರಬೇಕು ಅಂತ ಹೇಳಿದ್ರಿ. ಹೌದು, ಮನೆಗೆ ಬಹಳ ಗತ್ತು ಬಂದ್ಬಿಡ್ತೇನೋ ಅಂತ ಅದನ್ನು ಮುರಿಬೇಕಾಗಿತ್ತು, ಗತ್ತನ್ನ ಮುರಿಬೇಕು ಅಂತ. ಹಾಗಾಗಿ ನಮ್ಮ ಆರ್ಕಿಟೆಕ್ಟ್ ಹೇಳಿದ್ರೆ ಇಲ್ಲಿ ನಾವು ಹ್ಯಾಂಡ್ ಪ್ಲಾಸ್ಟರಿಂಗ್ ಮಾಡ್ಬೇಕು, ಅದಕ್ಕೆ ಏನು ಫಿನಿಶಿಂಗ್ ಕೊಡಬಾರದು. ಮತ್ತೆ ಅದಾಗಲೇ ಮನೆಗಳನ್ನು ಕಟ್ಟುವವರು ಮಿರರ್ ಪಾಲಿಶ್ಗೆ ಬಂದು ಮುಟ್ಟಿದ್ರು. ಅದು ನೋಡ್ರಿ ಮಿರರ್ ಪಾಲಿಶ್ ಅಂತ ಎಲ್ಲ ಹೇಳ್ತಿದ್ರು. ಅದಕ್ಕೆ ಒಂದು ಉತ್ತರ ನಾನು ಕೊಡ್ಬೇಕಾಗಿತ್ತು. ಅದ ಡಿಫ್ರೆಂಟ್ ಆಗ್ಲಿಕ್ಕೆ ಹಾಗೆ ಮಾಡ್ಬೇಕು ಅಂತಿಲ್ಲ, ಹೀಗೂ ಮಾಡಬಹುದು ಅಂತ. ಸೊ ನಾವು ಇದನ್ನ ಮಾಡಿದ್ವಿ. ಅಂದ್ರೆ ಹಳ್ಳಿಯ ಮನೆಯ ಅದಕ್ಕೆ ಅದೇ ಬಣ್ಣ, ಸ್ವಲ್ಪ ಮಣ್ಣಿನ ಬಣ್ಣ ಅಲ್ಲೇ ಎಲ್ಲ ಇರೋದು, ಅದೇ ಬಣ್ಣದಲ್ಲಿ ಅದಕ್ಕೆ ಹ್ಯಾಂಡ್ ಪ್ಲಾಸ್ಟರಿಂಗ್ ಮಾಡಿಸಿದ್ವಿ.
ನಮ್ಮ ಮೇ ಕೆಲಸದವರು ಹ್ಮ್. ಮೇಸನ್ಗಳು ಹ್ಮ್. ಏನ್ ಸಾರ್ ಇಂಥ ಮನೆ ಕಟ್ಟಿ ಇದನ್ನ ಮಾಡ್ತೀರಿ ಅಂತಂದ್ರು. ಓಕೆ. ಇಲ್ಲಪ್ಪ ಹೀಗೆ ಮಾಡಿ ಅಂತ ನಮ್ಮ ಆರ್ಕಿಟೆಕ್ಟ್ಗೂ ಬಹಳ ಕನ್ವಿನ್ಸ್ ಆಯ್ತು. ಹ್ಮ್. ಒಂದ್ಸಲ ಏನೋ ಸ್ವಲ್ಪ ಅವರು ಹಿಂಗೆ ಲೆವೆಲ್ ಮಾಡ್ತಾ ಇರುವಾಗ ಅದನ್ನು ಕಸಿದು ಬಿಸಾಡಿ ಅದನ್ನು ಉಪಯೋಗಿಸುವಾಗಿಲ್ಲ ಅಂತೆಲ್ಲ ಹೇಳಿದ್ರು. ಓಕೆ. ಆಮೇಲೆ ಕಟ್ಟಿ ಆದ್ಮೇಲೆ ಆ ಕೆಲಸದವರು ಹಾ. ಒಂಥರ ಚೆನ್ನಾಗಿದೆ ಸರ್ ಇದು ಅಂತಂದ್ರು. ಸೊ ಈ ಸೌಂದರ್ಯ ಅವರಿಗೆ ಮೊದಲು ಕಂಡಿರ್ಲಿಲ್ಲ, ಆಮೇಲೆ ಅವರಿಗೂ ಕಂಡುತ್ತಿದ್ರು. ಹಾಗೆ ಮೇಲೆಲ್ಲ ಅದೇ ಇದೆ. ರೈಟ್. ಈ ಮಿರರ್ ಕ್ಲಸ್ಟರಿಂಗ್ ನಲ್ಲಿ ಇದು ಏಕ್ದಮ್ ಫ್ಲಾಟ್ ಇರ್ತದೆ, ಇಲ್ಲಿ ಒಂದು ಡೆಪ್ತ್ ಇದೆ ಇಲ್ಲಿ ಗೋಡೆಗೆ. ನಮ್ಮ ಲೈಟ್ ಬಿದ್ದಾಗ ಗೊತ್ತಾಗ್ತದೆ, ನೆರಳು ಬೆಳಕಿನ ಕಾಂಬಿನೇಷನ್ ಇದೆ. ಆ ಸೌಂದರ್ಯ ವೃದ್ಧಿ ಆಗ್ತದೆ ಆಕ್ಚುಲಿ ಗೋಡೆಗೆ. ನಿಜ. ಹೇಳಿದಲ್ಲ ಟೆಕ್ಸ್ಚರ್ ಅಂತ, ಈ ಬೋರ್ಡ್ ಅಂತ ಅನ್ಸೋದಿಲ್ಲ ಅಲ್ಲಿವರೆಗೆ ಇದೆ. ಇದು ಏನೂ ಹಾಕಿಲ್ಲ ನಾವಿಲ್ಲಿ. ಹೌದು. ಇಲ್ಲಾಂದ್ರೆ ಏನಾದ್ರು ಒಂದು ಕಲಾಕೃತಿ ಹಾಕೋಣ, ಏನೋ ಅನ್ಸಲಿಕ್ಕೆ ಅಥವಾ ಏನೋ ಒಂದು ಬಾರ್ಡರ್ ಕೊಡೋಣ, ಈಗೆಲ್ಲ ಕಾಣ್ತದೆ. ಅದಕ್ಕೆ ಇರುವುದಿಲ್ಲ. ಹೌದು. ನೆರಳು ಬೆಳಕಿನ ಆಟವೇ ಅದಕ್ಕೊಂದು ಸೌಂದರ್ಯ ಕೊಡ್ತಾ ಇರ್ತದೆ. ಕರೆಕ್ಟ್. ಹಾಗೆ ಇಲ್ಲಿ ರೈಲಿಂಗ್ ನೋಡ್ತಾ ಇದ್ದೀನಿ, ಇಂಟ್ರೆಸ್ಟಿಂಗ್ಲಿ ನೀವು ಕಟ್ಟಿಗೆ ಬಳಸಿದ್ದೀರಿ. ಹೌದು, ನೀವು ಗಮನಿಸಿದ್ರಲ್ಲ. ಇದು ನೀಲಗಿರಿ ಪೋಲ್. ಓ, ಒಂದು ₹100 ಒಂದು ಪೋಲ್. ಅವಾಗ ಇವು ಬಹಳ ಹೆಚ್ಚಾಗಿರ್ಲಿಕ್ಕಿಲ್ಲ. ಅದು ಓಕೆ. ಏನೋ ಮಾರ್ಕೆಟಿಗೆ ಹೋಗಿ ಸೆಂಟ್ರಿಂಗ್ ಉಪಯೋಗಿಸ್ತಾರಲ್ಲ, ಅದಕ್ಕೆ ಬಳಸೋ ಪೋಲ್ ಇದು. ಓಕೆ. ಅದನ್ನು ತಂದು ಹೀಗೆ ಜೋಡಿಸಿ ರೈಲಿಂಗ್ ಮಾಡಿದ್ವಿ. ಓಕೆ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಒಬ್ರು ಇದನ್ನು ಬಳಸಬೇಡಿ, ಇದು ಹಾಳಾಗ್ಬಿಡ್ತದೆ ಬೇಗ, ಓಕೆ. ಈಗ ಪೋಲ್ಸೇ ಬಳಸಬೇಕು ಅಂತಂದ್ರೆ ತೇಗದ ಪೋಲ್ಸ್ ಬಳಸಿ ಅಂತಂದ್ರು. ಇರ್ಲಿ ಬಿಡಿ, ಒಂದು 5 ವರ್ಷ ಬಂದ್ರೆ ಅಷ್ಟೇ ನಾನು ಬಳಸಿ ಆಮೇಲೆ ಚೇಂಜ್ ಮಾಡ್ತೀನಿ. ಈಗ 24 ವರ್ಷ ಬಂದಿದ್ದೇನೆ, ಏನು ಹಾಳಾಗಿಲ್ಲ, ಲೈಫ್ ಲಾಂಗ್. ಮತ್ತೆ ಇಟ್ಸ್ ಡಿಫ್ರೆಂಟ್. ಅವಾಗ ಹೀಗೆ ಮಾಡ್ಲಿಕ್ಕೆ ಟರ್ನಿಂಗ್ ಎಲ್ಲ ಮಾಡ್ಲಿಕ್ಕೆ ಸುಮಾರು 30-35 ಸಾವಿರ ರೂಪಾಯಿ ಬಿಡ್ತಿತ್ತು. ನಮ್ಮ ದೋಸ್ತರೆಲ್ಲ ಮಾಡಿದ್ದಾರೆ. ಹಾಗೆ ನಾನು ಇದನ್ನು 3,000 ಚಿಲ್ಲರೆಯಲ್ಲಿ ಮಾಡಿದ್ದೇನೆ. ಅಲ್ಲಿ ಹೆಚ್ಚು ಕೊಟ್ಟಿರೋದು ನಮ್ಮ ಬಿಡಿಗಿರಿಗೆ. ಮಟೀರಿಯಲ್ ಮಿನಿಮಮ್. ನಮ್ಮ ಮನೆಯನ್ನು ಕಟ್ಟುವಾಗ ಅದಕ್ಕೊಂದು ಕ್ಯಾರೆಕ್ಟರ್ ನಾವು ನಿರ್ಣಯ ಮಾಡ್ಕೊಳ್ಬೇಕು. ಆಸ್ಪತ್ರೆಗೆ ಹಾಕಿದ ಹಾಗೆ ಟೈಲ್ಸ್ ಹಾಕೋದು, ಮನೆ ಆಫೀಸ್ ಅಲ್ಲ, ಮನೆ ಆಸ್ಪತ್ರೆ ಅಲ್ಲ, ಮತ್ತು ಈ ಮನೆ ನಮ್ಮ ವ್ಯಕ್ತಿತ್ವಕ್ಕೆ ಹೊಂದುವಂತ ಮನೆ ಆಗ್ಬೇಕು. ಆ ಕ್ಯಾರೆಕ್ಟರ್ ಅನ್ನೋದು ನಮ್ಮ ಕ್ಯಾರೆಕ್ಟರು, ನಮ್ಮ ಜೀವನ ಶೈಲಿ, ಅದಕ್ಕೆಲ್ಲ ಹೊಂದುವಾಗಿರ್ಬೇಕು ಅಂತ ಅನ್ನೋದೇ ನನ್ನ ಪ್ರಯತ್ನ ಆಗಿತ್ತು. ಮನೆ ಅಂದ್ರೆ ಹಾಗೆ ಅಲ್ಲಿ ವಾಸ ಮಾಡುವವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸ್ತದೆ ಅಲ್ವಾ? ಹೌದು. ನಾವೀಗ ಮೊದಲನೇ ಮಹಡಿಯಲ್ಲಿದ್ದೇವೆ. ಇಲ್ಲಿ ತೆರೆದ ಓಪನ್ ಟು ಸ್ಕೈ. ಇದು ಕೆಳಗಡೆ ನಮಗೆ ಇಲ್ಲಿಂದನೂ ಕಾಣ್ತದೆ ನಮ್ಮ ಕೋರ್ಟ್ ಯಾರ್ಡ್. ಹಾಗೆ ನಾವು ಎಲ್ಲ ಕಿಟಕಿಗಳಿಗೆ ಬಿದಿರಿನ ಕರ್ಟನ್ ಮಾಡಿ ಹಾಕಿದ್ವಿ. ಇದು ನಮ್ಮ ಜೊತೆಗೆ ಕೆಲಸ ಮಾಡಿದಂತ ಹನುಮಂತ ಅಂತ ಹೇಳುವವರು ಮಾಡಿ ಕೈಯಲ್ಲೇ ಮಾಡಿದ್ವಿ. ಇದನ್ನ ಕರ್ಟನ್ ಮಾಡಿ ಇಲ್ಲಿ ಅವರೇ ಫಿಟ್ ಮಾಡಿಕೊಟ್ಟು ಹೋಗಿದ್ದಾರೆ. ಇದಕ್ಕೂ ಒಂದು 23 ವರ್ಷ ಅಂತೂ ಆಯ್ತು. ಇದಕ್ಕೆ ಇಲ್ಲಿವರೆಗೆ ಚೆನ್ನಾಗಿ ಬಂದಿದೆ. ಇಲ್ಲಿಯೂ ನೀಲಗಿರಿಯ ಪೋಲಿನ ರೇಲಿಂಗ್. ಓಕೆ ಸರ್, ಇದು ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ನೀವು ಗೋಣಿ ಚೀಲದ ಬಟ್ಟೆ ಬಳಸ್ದಂಗಿದೆ, ಆತದ್ದೇ ಒಂದು ಬಟ್ಟೆ ಹಾಕಿ ಇಲ್ಲಿ ಕಿಟಕಿ ಇದೆ. ಅದು ನೀಲಗಿರಿ ಪೋಲಿಂದ ಕಿಟಕಿ. ನಿಮ್ಗೆ ಹೊರಗಡೆಯಿಂದ ನೀವು ತಗೊಂಡ ಶಾರ್ಟ್ಸ್ ಅಲ್ಲಿ ಅದು ಬಂದಿರ್ತದೆ. ಇದು ಹೀಗೆ ನಮ್ಮ ಇಡೀ ಮನೆ ವೋಲ್ಟ್ ಇರೋದ್ರಿಂದ ಅದೇ ಶೇಪ್ ಅಲ್ಲಿ ಕಿಟಕಿಯನ್ನು ಮಾಡಿದೆ. ಮತ್ತೆ ಇಲ್ಲೂ ಎಲ್ಲ ಓಪನ್ ಇಟ್ಟಿದೆ. ಕಿಂಡಿ ಇದೆ. ಸೊ ವೆಂಟಿಲೇಷನ್ ಬಹಳ ಚೆನ್ನಾಗಿ ವರ್ಕೌಟ್ ಆಗ್ತದೆ ಅಲ್ವಾ? ಹೌದು. ನಿಮ್ಮ ಅಪ್ಸ್ಟೇರ್ಸಿನ ಮನೆ. ಇದು ಆಕ್ಚುಲಿ ನಾವು ಮಾಸ್ಟರ್ ಬೆಡ್ರೂಮ್ ಇದು ಮಾಡ್ಕೊಳ್ಬೇಕು ಅಂತ ನಾವು ಅಂದ್ಕೊಂಡ್ವಿ. ಮಕ್ಕಳು ತಮಗೆ ಈ ರೂಮ್ ಬೇಕು ಅಂದ್ರು, ಅವರಿಗೆ ಬಿಟ್ವಿ. ಇದು ಸ್ವಲ್ಪ ಕೆಳಗಿನಗಿಂತ ಇದು ಸ್ವಲ್ಪ ಬಿಸಿ ಜಾಸ್ತಿ ಇಲ್ಲಿ. ಹಾಗಾಗಿ ಇಲ್ಲಿ ಒಂದು ಫ್ಯಾನ್ ಹಾಕಿದೀವಿ. ಆದ್ರೆ ಇದು ಒಂಥರ ಪೂರ್ತಿ ಆಶ್ರಮದ ಹಾಗೆ ನಾವು ಮಾಡ್ಕೊಂಡಿದ್ವಿ. ನಾವು ಇಲ್ಲಿ ಮೇಲ್ಗಡೆನು ಹಾಲೋ ಬ್ಲಾಕ್, ಇದಕ್ಕೊಂದು ಅಟ್ಯಾಚ್ಡ್ ಬಾತ್ರೂಮ್ ಇತ್ಯಾದಿ ಎಲ್ಲ ಇದೆ. ಸರ್, ನಿಮ್ಮ ಮನೆಯಲ್ಲಿ ನಾನು ಅಲ್ಲಲ್ಲಿ ಪುಸ್ತಕದ ಕಲೆಕ್ಷನ್ ನೋಡ್ತಾ ಇದ್ದೀನಿ. ಪುಸ್ತಕ ಎಲ್ಲ ರೂಮ್ಗಳಲ್ಲೂ ಇಟ್ಕೊಂಡಿದ್ದೀನಿ. ಎಲ್ಲ ರೂಮ್ ನಲ್ಲಿ ಕೂಡ ಲೈಬ್ರರಿ, ಒಂದೇ ಕಡೆಗೆ ಲೈಬ್ರರಿ ಅಂತ ಮಾಡಿಲ್ಲ. ಹೆಚ್ಚಿನವು ಇಲ್ಲಿದ್ವು ಆಕ್ಚುಲಿ. ಅದನ್ನ ಈಗ ಹೆಚ್ಚಿನವರು ಅಲ್ಲಿ ಹಾಲಿಗೆ ತಗೊಂಡು ಹೋಗ್ತಿದ್ವಿ. ನಾವು ಈಗ ವಯಸ್ಸು ಜಾಸ್ತಿ ಆಯ್ತಲ್ಲ, ಮೇಲೆಲ್ಲ ಬರುದು ಪದೇ ಪದೇ ಹತ್ತೋದು ಇಳಿಯೋದು ಎಲ್ಲ ಬೇಡ ಅಂತ ಹೇಳಿ ಅಲ್ಲೇ ಇಟ್ಕೊಂಡಿದೀವಿ. ಇಬ್ಬರೇ ಇರ್ತೀವಿ. ಹಾಗೆ ಇವೆಲ್ಲ ನಾನು ಓದಿ ಮುಗಿಸಿದ ಪುಸ್ತಕಗಳಿದಾವೆ. ಅಲ್ಲಿ ಕೆಳಗಡೆಗೆಲ್ಲ ನಾನು ಆವಾಗ ತೆರೆದು ನೋಡುವ ಪುಸ್ತಕಗಳು. ಇಲ್ಲಿಯೂ ಅಷ್ಟೇ ರೆಫರೆನ್ಸ್ ಪುಸ್ತಕಗಳಿದಾವೆ. ಆಮೇಲೆ ಪ್ರತಿ ಬೆಡ್ರೂಮ್ ಅಲ್ಲೂ ಒಂದೊಂದಿಷ್ಟು ಪುಸ್ತಕಗಳು ಇದಾವೆ. ಯಾವ ಜಾನರ್ ನೀವು ತುಂಬಾ ಇಷ್ಟಪಡೋದು ಸರ್? ನಾನು ಹೆಚ್ಚು ಓದೋದು ಫಿಲಾಸಫಿ, ವಿಜ್ಞಾನ, ಮತ್ತೆ ಇತ್ತೀಚೆಗೆ ಇಂಗ್ಲಿಷಿನಲ್ಲಿ ತುಂಬಾ
ಒಳ್ಳೊಳ್ಳೆ ಪುಸ್ತಕಗಳು ಬರ್ತಾ ಇದ್ದಾವೆ. ಈಗ ನಾನು ಓದ್ತಾ ಇದ್ದೇನಲ್ಲ, ಅದು ಅಂತ ಪುಸ್ತಕಗಳು. ನೀವು ಬರಹಗಾರರು ಕೂಡ, ನಿಮ್ಮ ಬರವಣಿಗೆ ಬಗ್ಗೆ ಸ್ವಲ್ಪ ಹೇಳಿ. ಸಾಕಷ್ಟು ಅಂತಲ್ಲ, ನನ್ನ ಅನುಭವಗಳನ್ನ ದಾಖಲಿಸಿದ್ದೇನೆ, ಪುಸ್ತಕಗಳನ್ನು ಬರೆದು. ಇತ್ತೀಚೆಗೆ ನಾನು ಬರೆದಿದ್ದ ಮೊದಲು ನೇಗಿಲು ಸುಖವಾಗಿ ಉಳಲಿ ಅಂತ ಸಮಗ್ರ ಕೃಷಿಯ ನನ್ನ ಒಂದು 2,500 ಜನರ ಜೊತೆಗೆ ಮಾಡಿದ ಪ್ರಯೋಗ, 2,500 ಕುಟುಂಬಗಳ ಜೊತೆ ಮಾಡಿದ ಪ್ರಯೋಗವನ್ನು ಇಟ್ಟುಕೊಂಡು ಒಂದು ಪುಸ್ತಕ ಬರೆದಿದ್ದೆ, ನೇಗಿಲು ಸುಖವಾಗಿ ಉಳಲಿ ಅಂತ. ಸಮಗ್ರ ಕೃಷಿ ಪದ್ಧತಿ, ವೃಕ್ಷಾಧಾರಿತ ಕೃಷಿ. ನಾವೊಂದು 20 ಲಕ್ಷ ಗಿಡ ನೆಟ್ಟಿದ್ದೇವೆ ನಮ್ಮ ರೈತರ ಜೊತೆಗೆ ಕೂಡಿ. ಅದರಲ್ಲಿ 10 ಲಕ್ಷಕ್ಕೂ ಹೆಚ್ಚು ಗಿಡಗಳು ಬದುಕಿರುವಂಥವು. ಅದು ಒಂದಾಯ್ತು. ಜನರನ್ನೇ ಕಟ್ಟಿಕೊಂಡು ಜನರ ಜೊತೆಗೆ ಕೆಲಸ ಮಾಡಿದಂತಹ ಒಂದು ಕಾರ್ಯಕ್ರಮದ ದಾಖಲಿಸಿ, ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಅಂತ ಪುಸ್ತಕ ಬರೆದಿದ್ದೀನಿ. ಒಂದು 2 ವರ್ಷ ಆಯ್ತು ಅದು ಬರೆದು. ಅದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನವೂ ಬಂದಿದೆ. ಅಭಿನಂದನೆಗಳು. ಮತ್ತೆ ಈಗ 3ನೇ ಮುದ್ರಣಕ್ಕೆ ಆಗಿದೆ ಅದೀಗ ಈ ಒಂದು ಕಾರ್ಯಕ್ರಮ. ವೆರಿ ನೈಸ್. ನಮ್ಮ ವೀಕ್ಷಕರಿಗೆ ಒಂದು ಬಹಳ ಕುತೂಹಲ ಇರುತ್ತೆ, ಇಷ್ಟು ಸುಂದರವಾದ ಮನೆಯನ್ನ ಎಷ್ಟು ವೆಚ್ಚದಲ್ಲಿ ಕಟ್ಟಿದ್ರು ಅಂತ. ಸೊ ಸುಮಾರು ಎಷ್ಟು ಕಾಸ್ಟ್ ಆಯಿತು? 2002ರಲ್ಲಿ ಕಟ್ಟಿದ್ದು. ಆವಾಗ ನಾನು 4 ಲಕ್ಷ ಬ್ಯಾಂಕ್ ಲೋನ್ ಮಾಡಿ, 2 ಲಕ್ಷ ನನ್ನ ಪ್ರೊವಿಡೆಂಟ್ ಫಂಡ್ ಏನೋ ತಕ್ಕೊಂಡು, ಮತ್ತೊಂದು 1 ಲಕ್ಷ ಕೈಗಡ ಯಾರ ಹತ್ರ ಎಲ್ಲ ಕಿತ್ಕೊಂಡು ಮನೆ ಕಟ್ಟಿದ್ದು. ಅಂದ್ರೆ 7 ಲಕ್ಷ ಚಿಲ್ಲರೆ ಅಂತ ಹೇಳ್ಬೋದು. ನಾವು ಎಸ್ಟಿಮೇಟ್ ಇದ್ದದ್ದು 6 ಲಕ್ಷದ ಒಳಗೆ ಇತ್ತು ಆಕ್ಚುಲಿ. ಆದ್ರೆ ಏನ್ ಮಾಡಿದ್ರು ಕೊನೆಗೆ ಸ್ವಲ್ಪ ಅದು ಮೀರೇ ಬೀಳ್ತದಲ್ಲ, ಹಾಗೆ ಮೀರ್ತು. ಆದ್ರೆ ಆಗಿನ ಕಾಲದಲ್ಲಿ ನಾನು ನೋಡಿದಾಗ ಸುಮಾರು 60 to 65% ಆಫ್ ದ ರೆಗ್ಯುಲರ್ ಕಾಸ್ಟ್ ಕಟ್ಟಿದ್ದೀವಿ. ಪರ್ ಸ್ಕ್ವೇರ್ ಫುಟ್ 500 ರೂಪಾಯಿಗಿಂತ ಸ್ವಲ್ಪ ಕಡಿಮೆ ಆಗಿದೆ ಆಗ. ಇದು ಹೇಗೆ ಸಾಧಿಸಿದೆ ಅಂತಂದ್ರೆ, ಒಂದು ಮನೆ ಕಟ್ಟುವಾಗ ಇರುವ ಮೈಂಡ್ ಸೆಟ್ಗಳನ್ನ ತಿದ್ದುಕೊಂಡಿತ್ತು. ನಾನು ಹೇಳಿದ್ನಲ್ಲ, ಜೆರಾರ್ಡ್ ದಕುನ್ನಾ ಅಂತನ್ನೋರು ನನಗೆ, ನಾನು ಪ್ರಶ್ನೆ ಕೇಳಿದಾಗ ಗೋವಾದಲ್ಲಿ, ನೀನು ಕಾಸ್ಟ್ ಕಡಿಮೆ ಮಾಡಲಿಕ್ಕೆ ಒಂದು ಸೂತ್ರ ಅಂತಿಲ್ಲ, ಪ್ರತಿಯೊಂದು ಒಂದು ಸ್ವಿಚ್ ಹಾಕೋದ್ರಿಂದ ಹಿಡಿದು ನೆಲ ಕಲ್ಲು ಕೂರಿಸೋದ್ರಿಂದ ಹಿಡಿದು ಶವರ್ ಹಾಕೊಳ್ಳೋದ್ರಿಂದ ಹಿಡಿದು ಎಲ್ಲದರಲ್ಲೂ ಇದಕ್ಕಿಂತ ಕಡಿಮೆ ಕಾಸ್ಟ್ ಏನಾದರೂ ಇದೆಯಾ, ನಾನು ಇಷ್ಟೇ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ, ಯೋಚಿಸು ಅಂತ ಹೇಳಿದ್ರು. ಅದನ್ನು ನಾನು ರಿಲಿಜಿಯಸ್ಲಿ ಪಾಲಿಸಿದೆ. ಎಲ್ಲ ಕಡೆಗೂ ಸಂಯಮವನ್ನ, ಹೈಯರ್ ಆಪ್ಷನ್ಗೆ ಹೋಗೋದ್ರ ಬದಲು ಲೋವರ್ ಆಪ್ಷನ್ಗೆ ಹೋಗೋದು, ಅದು ಕ್ವಾಲಿಟಿಯಲ್ಲಿ ಅದು ಕಾಂಪ್ರಮೈಸ್ ಆಗಬಾರ್ದು. ಇನ್ನೊಂದು ವಿಷಯ ಇದೆ, ಮನೆಯ ಕಟ್ಟುವ ಖರ್ಚು ಬರೀ ನಾವು ಹಣದಲ್ಲಿ ಎಷ್ಟು ಖರ್ಚಾಯಿತು ಎಷ್ಟು ಖರ್ಚಾಗಲಿಲ್ಲ ಇದಷ್ಟನ್ನೇ ನೋಡ್ತಾ ಇರ್ತೀವಿ. ಆದರೆ ಪರಿಸರ ಸ್ನೇಹಿ ಮನೆ ಅಂತೀವಲ್ಲ, ನಾನು ಹೇಳೋದಿದೆ, ಮನೆಗಳು ಪರಿಸರ ಸ್ನೇಹಿ ಇರೋದಿಲ್ಲ. ಎಂಥ ಮನೆ ಕಟ್ಟಿದ್ರು ಪರಿಸರಕ್ಕೆ ಮೇಲೆ ಒಂದಿಷ್ಟು ಖರ್ಚಿದ್ದೇ ಇರ್ತದೆ. ಅದಕ್ಕೆ ಅಷ್ಟು ಪೂರ್ತಿ ಪರಿಸರ ಸ್ನೇಹಿ ಅಂದರೆ ನಾವು ಕೇವ್ಸ್, ಗುಹೆಗಳಲ್ಲಿ ಉಳ್ಕೊಳ್ಬೇಕು. ಹಾಗಾಗಿ ಪರಿಸರದ ಮೇಲೆ ಒಂದಿಷ್ಟು ಖರ್ಚು ಆಗ್ತದೆ. ಇದು ಪಾರಿಸರಿಕ ವೆಚ್ಚ ಅಂತ ಹೇಳ್ತೀವಿ ನಾವು. ಆ ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮೊದಲನೇದು, ಯಾವುದರ ಮೇಲೆ ಪರಿಸರದ ಖರ್ಚು ಕಡಿಮೆ ಇದೆಯೋ ಅದನ್ನು, ಆ ವಸ್ತುವನ್ನು ಬಳಸೋದು. ಯಾವುದು ಅವಶ್ಯಕತೆ ಇಲ್ಲವೋ ಅದನ್ನು ಬಳಸದೇ ಇರೋದು. ದೂರದಿಂದ ವಸ್ತುಗಳನ್ನು ತರದೇ ಇರೋದು. ಉದಾಹರಣೆಗೆ ಇದು ಗುಲ್ಬರ್ಗಾದ ಹತ್ರದಿಂದ ತಂದ್ವಿ ಅಂತಂದಲ್ಲ, ಇದರ ಬದಲಿಗೆ ಸಿಗ್ತಿದ್ದು ಆಂಧ್ರದ್ದೋ ಕೋಟ ರಾಜಸ್ಥಾನದ್ದೋ ಇರ್ತಿದ್ವಲ್ಲ, ಅವೆಲ್ಲ ಬೇಡ ಅಂತ ಬಂದ್ಬಿಟ್ವಿ. ಹಾಗೆ 200-300 ಕಿಲೋಮೀಟರ್ ದೂರದ ಒಳಗಿಂದನೇ ಆದಷ್ಟು ಹೆಚ್ಚಿನ ಇಲ್ಲಿ ವಸ್ತುಗಳು ಬಂದಿದ್ದಾವೆ. ಇವನ್ನೆಲ್ಲ ಒಟ್ಟೊಟ್ಟಿಗೆ ಸಾಧಿಸ್ಕೊಂಡಿರೋದ್ರಿಂದ ಈ ಮನೆಗೆ ತುಂಬ ಅಂದರೆ ಸರಳತೆ ಹಾಗೂ ಸೌಂದರ್ಯ ಎರಡನ್ನು ಒಟ್ಟೊಟ್ಟಿಗೆ ಸಾಧಿಸಲಿಕ್ಕೆ ನಮಗಾಯಿತು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನಿಜವಾಗಿ ಹೇಳಬೇಕಂತ ಹೇಳಿದರೆ ಮನಸ್ಸಿಗೆ ಒಂದಿಷ್ಟು ಕೆಲಸ ಕೊಟ್ಟಿದ್ದೀರಿ. ಸೊ ಇನ್ನಷ್ಟು ಹೊಸ ಯೋಚನೆಗಳು ಮತ್ತು ಹೊಸ ಒಂದು ಚಿಂತನೆಗಳ ಮೂಲಕ ನಮ್ಮ ವೀಕ್ಷಕರಿಗೆ ನಿಮ್ಮ ಈ ಒಂದು ಸುಂದರವಾದಂಥ ಮನೆಯ ಹೋಮ್ ಟೂರ್ ಮಾಡಿಸಿಕೊಟ್ಟಿದ್ದೀರಿ. ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸಂತೋಷ ಆಯಿತು ನಮಗೂ. ಯಾಕಂದರೆ ನಾನು ಕಟ್ಟಿದ್ದಕ್ಕೆ ಎರಡು ನಾವು ಉಳ್ಕೊಳ್ಬೇಕು, ಮತ್ತು ಹೊಸ ವಿಚಾರ ಜನರಿಗೆ ಗೊತ್ತಾದರೆ ಒಳ್ಳೆಯದಾಗ್ತದೆ ಅಂತ ಹೇಳಿನೂ ಮಾಡಿರೋದು. ಹಾಗೆ ಭಾಳ ಜನ ಬರ್ತಾರೆ. ಆದರೆ ನಿಮ್ಮ ವೈಡ್ ಆ್ಯಂಗಲಿಂದ ಇದು ಇನ್ನು ವೈಡರ್ ಆಡಿಯನ್ಸ್ಗೆ ಹೋಗ್ತದೆ ಅಂತ ಭರವಸೆ ಇದೆ. ಐ ಆಮ್ ವೆರಿ ಶ್ಯೂರ್ ನಮ್ಮ ವೀಕ್ಷಕರಿಗೆ ಈ ಒಂದು ಮನೆ ತುಂಬ ಇಷ್ಟ ಆಗ್ತದೆ. ಮತ್ತು ಇಲ್ಲಿನ ಕೆಲವು ಒಳ್ಳೆಯ ಪಾಯಿಂಟ್ಸ್ಗಳನ್ನು ಅವ್ರು ತಗೊಳ್ತಾರೆ. ಮತ್ತು ಯಾರಿಗಾದರೂ ನನ್ನ ಮನೆಯನ್ನು ನೋಡಬೇಕು ಅಂತ ಕಂಡ್ರೆ
ನನ್ನ ಹತ್ರ ಮಾತಾಡಬೇಕು ಅಂತ ಕಂಡ್ರೆ ಯಾವಾಗಲೂ ಅವರು ಸ್ವಾಗತ ಇದೆ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ನಾನಿಮ್ಮನ